ಸಿಂಹರಾಶಿಯವರಿಗೆ ನೋಡಿ, ಶನೈಶ್ಚರ ಈಗ ಅಷ್ಟಮ ಪ್ರವೇಶ ಮಾಡಿದ್ದಾನೆ. ಹೀಗಾಗಿ ಅಷ್ಟಮ ಶನೈಶ್ಚರ ಮತ್ತು ರಾಹು ಎಲ್ಲ ಸೇರಿದಾರಲ್ಲೇ, ಹೀಗಾಗಿ ನಿಮಗೂ ಕೂಡ ರೋಗ ಬಾಧೆ ಅತೀವವಾಗಿ ಕಾಡುತ್ತೆ. ಅಪವ್ಯಯ, ಸೋಲು, ದುಃಖ, ಮನಸ್ಸಿಗೆ ತುಂಬ ಸಂಕಟ ಉಂಟಾಗ್ತಕ್ಕಂತಹ ಸಂದರ್ಭಗಳು ಇವುಗಳೆಲ್ಲ ಏರ್ಪಾಡಾಗುತ್ತೆ. ಯುಗಾದಿ ಫಲ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಸ್ವಲ್ಪ ಸಂಕಟಮಯವಾಗಿರುತ್ತದೆ ಪ್ರಾರಂಭದಲ್ಲಿ, ವಾರದ ಅಂದರೆ ವರ್ಷದ ಆದಿಯಲ್ಲಿ. ಮೇವರೆಗೆ, ಗುರುವಿನ ಬದಲಾವಣೆವರೆಗೆ ಸ್ವಲ್ಪ ತುಂಬ ಕಿರಿಕಿರಿ ಪಟ್ಬಿಟ್ಟೆ, ತುಂಬ ವ್ಯಥೆ ಆಗೋಯಿತು, ತುಂಬ ತಟ್ಕೊಳ್ಳೋಕ್ಕಾಗಲ್ಲ, ಆ ರೀತಿಯ ಒಂದು ವ್ಯವಸ್ಥೆ ಇದೆ. ನಂತರ ಮೇ 14ರ ನಂತರ ಗುರುವಿನ ಬದಲಾವಣೆ ಇದೆ. ಅಲ್ಲಿ ಮತ್ತೆ ಗುರು ಲಾಭಸ್ಥಾನಕ್ಕೆ ಬಂದಾಗ ಅತಿಶಯವಾದ ಲಾಭವನ್ನು ಕಾಣ್ತೀರ. ಯಾವುದು ಏನು ಕಳೆದು ಹೋಗಿತ್ತೋ 2 ತಿಂಗಳಲ್ಲಿ ಜೀವನನೇ ನೋಡಿಬಿಟ್ಟೆ ಅಂತ ಅಂತೀವಲ್ಲ, ಆ ಥರದ್ದು ಮತ್ತೆ ಬದಲಾವಣೆ ಆಗಿಬಿಡುತ್ತೆ. ಬಹಳ ವಿಶೇಷವಾದ ಫಲಗಳನ್ನು ಗುರು ತಂದು ಕೊಡ್ತಾರೆ. ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ. ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪಾಪ ಎಷ್ಟು ಒದ್ದಾಡ್ತಾ ಇದ್ದೀರಾ, ಸಿಕ್ಕಿಲ್ಲ, ಹುಡುಗಿ ಇಬ್ಬರಿಗೂ ಪರಸ್ಪರ ಅದು ಏನು ಅಭಾವ ಇದೆ. ಅವ್ರಿಗೆ ಇವ್ರ ಹುಡುಕಾಟ, ಇವರಿಗೆ ಅವ್ರ ಹುಡುಕಾಟ, ಆ ಥರದ್ದು ಹುಡುಕಾಟಕ್ಕೆ ಒಂದು ಫುಲ್ ಸ್ಟಾಪ್ ಸಿಗುತ್ತೆ. ಅಂದರೆ ಗುರು ಲಾಭ ಬಂದಾಗ ಗುರುಬಲ ಅಂತಕ್ಕಂಥದ್ದು ಏರ್ಪಾಡಾಗುತ್ತಲ್ವ. ಹೀಗಾಗಿ ಮಂಗಳ ಕಾರ್ಯಗಳಿಗೆ ಒಂದು ಚಾಲನೆ ಸಿಗುತ್ತೆ. ಮತ್ತು ಹಿರಿಯರಿಂದ ಒಳ್ಳೆಯ ಸಂಪರ್ಕ, ಅಂದರೆ ಒಳ್ಳೆಯ ಮಾತು, ಒಳ್ಳೆಯ ಸಲಹೆ ಇವುಗಳು ಉಂಟಾಗ್ತಕ್ಕಂಥದ್ದು. ಒಳ್ಳೆಯ ವರ್ತಮಾನಗಳನ್ನ, ಹೆಚ್ಚಿನ ಶುಭ ಸುದ್ದಿಯನ್ನು ಕೇಳ್ತೀರಾ ಈ ಒಂದು ವರ್ಷದಲ್ಲಿ, ಅದನ್ನು ಸೂಚಿಸ್ತಾ ಇದೆ ಆ ಗುರುವಿನ ಬದಲಾವಣೆ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ.